ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಆಸ್ ಪರ್ ನ್ಯೂ ಸಿಲೆಬಸ್ ಹೊಸ ಸಿಲೆಬಸ್ ಪ್ರಕಾರ ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 33 ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಫಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ಅಂದರೆ -17 + 12 ನ ಬ್ರಾಕೆಟಲ್ಲಿ ಕೊಟ್ಬಿಟ್ಟು ಅದ್ರ ಪ್ರೀವಿಯಸ್ ನಂಬರ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯ್ತಾ ನೋಡಿ, ಯಾವಾಗಲೂ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆನ ಮೈನಸ್ ಮಾಡಬೇಕು. ಆಯ್ತಾ 17 ಅಲ್ಲಿ 12 ನ ಮೈನಸ್ ಮಾಡೋರು ಏನು ಬರುತ್ತೆ? 5 ಬರುತ್ತೆ. ಮತ್ತೆ ದೊಡ್ಡ ಸಂಖ್ಯೆಗೆ ಏನು ಸಿಂಬಲ್ ಇದೆ ಅದನ್ನು ಹಾಕೋಬೇಕು. ಆಯ್ತಾ, ಈಗ ಇದ್ರದ್ದು ಪ್ರೀವಿಯಸ್ ನಂಬರ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ ಪ್ರೀವಿಯಸ್ ನಂಬರ್ ಅಂದ್ರೆ ಏನು? -6 ಆಗುತ್ತೆ. ಆಯ್ತಾ, ಇದ್ರ ನೆಕ್ಸ್ಟ್ ನಂಬರ್ ಅಂದ್ರೆ -4 ಆಗುತ್ತೆ. ಆಯ್ತಾ, ಅವ್ರೇನಾರ ಕ್ವಶನ್ ಅಲ್ಲಿ ನೆಕ್ಸ್ಟ್ ನಂಬರ್ ಫೈಂಡ್ ಔಟ್ ಮಾಡಿ ಅಂದ್ರೆ ಇದನ್ನ ಫೈಂಡ್ ಔಟ್ ಮಾಡಬೇಕು. ಆಯ್ತಾ, ಪ್ರೀವಿಯಸ್ ನಂಬರ್ ಫೈಂಡ್ ಔಟ್ ಮಾಡಿ ಅಂದ್ರೆ ಇದನ್ನ ಫೈಂಡ್ ಔಟ್ ಮಾಡಬೇಕು. ಆಯ್ತಾ, ಕ್ವಶನ್ ನಂಬರ್ 1ಗೆ ಆನ್ಸರ್ ಏನಾಗುತ್ತೆ? ಆನ್ಸರ್ -6 ಆಗುತ್ತೆ. ಆಯ್ತಾ, ಆನ್ಸರ್ ಏನಾಗುತ್ತೆ? ಆನ್ಸರ್ ಸಿ ಆಗುತ್ತೆ. ಇನ್ನು ಸಿಂಪಲ್ ಆಗಿ ಹೇಳ್ಕೊಳ್ತೀನಿ ನೋಡಿ. -5 ಅಲ್ಲ, ಸಮ್ ಮಾಡಿ -5 ಬರುತ್ತೆ. -5 ಪ್ರೀವಿಯಸ್ ನಂಬರ್ ಅಂದ್ರೆ -1 ಇಂದ ಇದನ್ನ ಮೈನಸ್ ಮಾಡಿ. ಆಯ್ತಾ, -1 ಮಾಡಿ ಏನಾಗುತ್ತೆ? -6 ಬರುತ್ತೆ. ಆಯ್ತಾ, -5 ಪ್ರೀವಿಯಸ್ ನಂಬರ್ ಅಂದ್ರೆ -1 ನ ಆಡ್ ಮಾಡಿ. ಆಯ್ತಾ, ಆಗ ನೆಕ್ಸ್ಟ್ -6 ಬರುತ್ತೆ. ಅದೇ ರೀತಿ -5 ನೆಕ್ಸ್ಟ್ ನಂಬರ್ ಫೈಂಡ್ ಔಟ್ ಮಾಡಿ ಅಂದ್ರೆ -5 ಬರ್ಕೊಳ್ಳಿ. ಆಯ್ತಾ, ನೆಕ್ಸ್ಟ್ ನಂಬರ್ ಅಂದ್ರೆ +1 ನ ಆಡ್ ಮಾಡಬೇಕು. ಆಯ್ತಾ, ಅದೇನಾಗುತ್ತೆ? -4 ಬರುತ್ತೆ. ಆಯ್ತಾ, ಪ್ರೀವಿಯಸ್ ನಂಬರ್ ಅಂದ್ರೆ -1 ಹಾಕಿ, ನೆಕ್ಸ್ಟ್ ನಂಬರ್ ಅಂದ್ರೆ +1 ಹಾಕಿ. ಆಯ್ತಾ, ಇದು ನೆನಪಲ್ಲಿ ಇರಲಿ. ಕ್ವಶನ್ ನಂಬರ್ 1ಗೆ ಆನ್ಸರು ಸಿ. ಸೆಕೆಂಡ್ ಕ್ವಶನ್ ನೋಡಿ. ಸೆಕೆಂಡ್ ಕ್ವಶನ್ ಅಲ್ಲಿ ಎ ವ್ಯಾಲ್ಯೂ, ಬಿ ವ್ಯಾಲ್ಯೂ, ಸಿ ವ್ಯಾಲ್ಯೂ ಕೊಟ್ಬಿಟ್ಟು AB + BC ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯ್ತಾ, ಏನ್ ಮಾಡಿ? ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ. ಎ ಅಂದ್ರೆ 2, ಬಿ ಅಂದ್ರೆ 3, ಪ್ಲಸ್ ಇದೆ ಪ್ಲಸ್ ಹಾಕೊಳ್ಳಿ. ಪುನಃ ಬಿ ಅಂದ್ರೆ 3, ಸಿ ಅಂದ್ರೆ 4. ಆಯ್ತಾ, ಸಿಂಪ್ಲಿಫೈ ಮಾಡಿ. 3 2s 6, 4 3 12, 12 6 18 ಬರುತ್ತೆ. ಆಯ್ತಾ, ಆನ್ಸರ್ ಏನಾಗುತ್ತೆ? ಆನ್ಸರ್ ಸಿ. ಕ್ವಶನ್ ನಂಬರ್ 3 ನೋಡಿ. ಕ್ವಶನ್ ನಂಬರ್ 3 ಅಲ್ಲಿ ಏನು ಕೊಟ್ಟಿದೆ ಅಂದ್ರೆ ಡೈರೆಕ್ಷನ್ ಅಥವಾ ಕನ್ನಡದಲ್ಲಿ ದಿಕ್ಕುಗಳು, ಇದರ ರಿಲೇಟೆಡ್ ಒಂದು ಕ್ವಶನ್ ಕೊಟ್ಟಿದ್ದಾನೆ. ಆಯ್ತಾ, ಅದಕ್ಕೆ ಏನ್ ಮಾಡಿ ಅಂದ್ರೆ ಫಸ್ಟ್ ಡೈರೆಕ್ಷನ್ ಬರ್ಕೊಳ್ಳಿ. ಈ ರೀತಿ ಒಂದು ಪ್ಲಸ್ ಮಾರ್ಕ್ ಅಲ್ಲಿ ಲೈನ್ ಹಾಕೊಳ್ಳಿ. ಈ ಕಡೆ ಈಸ್ಟ್, ಆಯ್ತಾ, ಅದ್ರ ಆಪೋಸಿಟ್ ಸೈಡು ವೆಸ್ಟ್, ನಾರ್ತ್ ಮೇಲ್ಗಡೆ, ಸೌತ್ ಕೆಳಗಡೆ, ಈ ರೀತಿ ಬರ್ಕೊಳ್ಳಿ. ಇದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಅನ್ಕೊಳ್ಳಿ. ಅನ್ಕೊಂಡು ಕ್ವಶನ್ ಓದಿ. ಎ ಮ್ಯಾನ್ ವಾಕ್ಸ್ 6 ಕಿಲೋಮೀಟರ್ ಟುವರ್ಡ್ಸ್ ಈಸ್ಟ್. ಆಯ್ತಾ, ಈಸ್ಟ್ ವರ್ಡ್ 6 ಕಿಲೋಮೀಟರ್ ವಾಕ್ ಮಾಡ್ತಾರಂತೆ. ನೋಡಿ, ಈಸ್ಟ್ ಡೈರೆಕ್ಷನ್ ಅಲ್ಲಿ 6 ಕಿಲೋಮೀಟರ್ ವಾಕ್ ಮಾಡ್ತಾರಂತೆ. 6 ಕಿಲೋಮೀಟರ್. ಅದಾದ್ಮೇಲೆ ನೋಡಿ, ದೆನ್ 8 ಕಿಲೋಮೀಟರ್ ಟುವರ್ಡ್ಸ್ ಸೌತ್. ಸೌತ್ ಅಂದ್ರೆ ಈ ಡೈರೆಕ್ಷನ್ ಅಲ್ಲಿ ಇಲ್ಲಿ ಗಂಟೆ ಹೋಗ್ತಾರೆ. ಪುನಃ ಸೌತ್ ಡೈರೆಕ್ಷನ್ ಅಲ್ಲಿ 8 ಕಿಲೋಮೀಟರ್ ವಾಕ್ ಮಾಡ್ತಾರಂತ. ಅದಾದ್ಮೇಲೆ ಸೌತ್ ಡೈರೆಕ್ಷನ್ ಅಲ್ಲಿ 8 ಕಿಲೋಮೀಟರ್ ವಾಕ್ ಮಾಡ್ತಾರಂತ. ಈಗ ಕ್ವಶನ್ ಅಲ್ಲಿ ಕೇಳಿದರೆ, ಹಾಗಾದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಅವರು ಎಷ್ಟು ದೂರದಲ್ಲಿ ನಿಂತಿದ್ದಾರೆ ಅಂತ ಕೇಳಿದ್ರೆ, ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಎಷ್ಟು ದೂರದಲ್ಲಿ ನಿಂತಿದ್ದಾರೆ ಅಂತ ಕೇಳಿದ್ರೆ, ಹಂಗಂದ್ರೆ ಇದ್ರ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಬೇಕು. ಆಯ್ತಾ, ಇದ್ರ ಡಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡಬೇಕು. ಇದು ಸ್ಟಾರ್ಟಿಂಗ್ ಪಾಯಿಂಟ್, ಇದು ಎಂಡಿಂಗ್ ಪಾಯಿಂಟ್. ಇದ್ರ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ, ಇದಕ್ಕೆ ಸಿಂಪಲ್ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿ. ಇದು ರೈಟ್ ಆಂಗಲ್ ಟ್ರಯಾಂಗಲ್ ತರ ಇದೆ. ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿ ನೋಡಿ. ಏನಿದೆ? ಹೈಪೋಟನಸ್ ಸ್ಕ್ವೇರ್ ಈಕ್ವಲ್ ಟು 6 ಸ್ಕ್ವೇರ್ ಪ್ಲಸ್ 8 ಸ್ಕ್ವೇರ್. 6 ಸ್ಕ್ವೇರ್ ಪ್ಲಸ್ 8 ಸ್ಕ್ವೇರ್. ಆಯ್ತಾ, ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 6 36, 8 64. ಆಯ್ತಾ, ಆ್ಯಡ್ ಮಾಡಿ ಎಷ್ಟಾಗುತ್ತೆ? 100 ಆಗುತ್ತೆ. ಆಯ್ತಾ, ಇದು ಎಕ್ಸ್ ಸ್ಕ್ವೇರ್ ಆಗುತ್ತೆ. ಸ್ಕ್ವೇರ್ ರೂಟ್ ತಗೋರಿ ಏನಾಗುತ್ತೆ? ಎಕ್ಸ್ ಇಂಟು ಎಕ್ಸ್ ಈಕ್ವಲ್ ಟು 10 ಇಂಟು 10. ಆನ್ಸರ್ ಏನು ಬರುತ್ತೆ? ಆನ್ಸರ್ 10 ಮೀಟರ್ ಬರುತ್ತೆ. ಆಪ್ಷನ್ ಬಿ ಆಗಿರುತ್ತೆ. ಇದರ ಅರ್ಥ ಸ್ಟಾರ್ಟಿಂಗ್ ಪಾಯಿಂಟಿಂದ ಎಂಡಿಂಗ್ ಪಾಯಿಂಟ್ಗೆ 10 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಅಂತ. ಕ್ವಶನ್ ನಂಬರ್ 3ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ನಂಬರ್ 4 ಅಲ್ಲಿ ಈ ರೀತಿ ಒಂದು ಫ್ರಾಕ್ಷನ್ ಕೊಟ್ಟಿದ್ದಾನೆ. 1/0.5 ಅಂತ ಒಂದು ಫ್ರಾಕ್ಷನ್ ಕೊಟ್ಬಿಟ್ಟು ಅದ್ರ ಸೊಲ್ಯೂಷನ್ ಕೊಟ್ಟಿದ್ದಾನೆ. ಅದ್ರ ಸೊಲ್ಯೂಷನ್ 2 ಅಂತೆ. ಅದೇ ರೀತಿ ಇನ್ನೊಂದು ಫ್ರಾಕ್ಷನ್ ಕೊಟ್ಟಿದ್ದಾನೆ. ಆಯ್ತಾ, ಸಿಮಿಲರ್ ಆಗಿ ಇನ್ನೊಂದು ಫ್ರಾಕ್ಷನ್ ಕೊಟ್ಬಿಟ್ಟು ಅದ್ರ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆಯ್ತಾ, ತುಂಬಾ ಸಿಂಪಲ್ ಆಗಿದೆ. ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ನೋಡಿ, ಚುಕ್ಕಿ ಆದ್ಮೇಲೆ 5 ಇದೆ. ಇಲ್ಲಿ ಚುಕ್ಕಿ ಆದ್ಮೇಲೆ 1 2 3 4 0 ಇದೆ. ಚುಕ್ಕಿ ಆದ್ಮೇಲೆ 4 0 ಇದೆ. ಏನ್ ಮಾಡಿ ಅಂದ್ರೆ
1/0.5 ಅಂತ ಬರ್ಕೊಳ್ಳಿ ಆಯ್ತಾ. ಚುಕ್ಕಿ ಆದ್ಮೇಲೆ 4 0 ಇದೆಯಲ್ಲ, 4 0ನ ಡಿನಾಮಿನೇಟರಲ್ಲಿ ತೆಗೆದ್ರೆ ನ್ಯೂಮರೇಟರಲ್ಲಿ 4 0 ಹಾಕೋಬಹುದು. 1 2 3 4. ಡಿನಾಮಿನೇಟರಲ್ಲಿ 4 0ನ ತೆಗೆದ್ರೆ ನ್ಯೂಮರೇಟರಲ್ಲಿ 4 0 ಹಾಕೋಬಹುದು. 4 0 ಅಂದ್ರೆ 10,000, ಅದ್ರ ಮುಂದೆ ಒಂದಿರಬೇಕು. ಈ ರೀತಿ ಹಾಕೊಂಡು ಸಿಂಪ್ಲಿಫೈ ಮಾಡಿ ನಿಮಗೆ ಫೈನಲ್ ಆನ್ಸರ್ ಬರುತ್ತೆ ಆಯ್ತಾ. ಇಲ್ಲಿ ನೋಡಿ, ಇದ್ರ ವ್ಯಾಲ್ಯೂ ಗೊತ್ತಿದೆ. 1/0.5 ಅಂದ್ರೆ 2. ಈ ಜಾಗಕ್ಕೆ 2 ಅಂತ ಹಾಕೊಳ್ಳಿ ಆಯ್ತಾ. ಇದನ್ನ ಆಸ್ ಇಟ್ ಇಸ್ ಮಲ್ಟಿಪ್ಲೈ ಮಾಡಿ. 1 2 3 4 0 ಇದೇನಾಗುತ್ತೆ 20,000 ಆಗುತ್ತೆ. 20,000 ಆಗುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ. ಕ್ವಶನ್ ನಂಬರ್ 5 ನೋಡಿ. ಕ್ವಶನ್ ನಂಬರ್ 5 ಅಲ್ಲಿ ಲೈನ್ ಬಗ್ಗೆ 4 ಆಪ್ಷನ್ ಕೊಟ್ಟಿದ್ದಾನೆ ಆಯ್ತಾ. ರೇಖೆ ಬಗ್ಗೆ 4 ಆಪ್ಷನ್ ಕೊಟ್ಟಿದ್ದಾನೆ. ಆ 4 ಆಪ್ಷನ್ ಅಲ್ಲಿ ಯಾವುದು ಕರೆಕ್ಟ್ ಆಪ್ಷನ್ ಅಂತ ಕೇಳಿದ್ದಾನೆ ಆಯ್ತಾ. ಫಸ್ಟ್ ಆಪ್ಷನ್ ನೋಡಿ, ಎ ಲೈನ್ ಹ್ಯಾಸ್ 2 ಎಂಡ್ ಪಾಯಿಂಟ್. ಒಂದು ರೇಖೆ, ಒಂದು ಲೈನ್ಗೆ 2 ಎಂಡ್ ಪಾಯಿಂಟ್ ಇರುತ್ತಾ? ಇರಲ್ಲ ಆಯ್ತಾ. ಲೈನ್ಗೆ ಎಂಡ್ ಪಾಯಿಂಟ್ ಇರಲ್ಲ. ಎರಡನೇದು, ಎ ಲೈನ್ ಹ್ಯಾಸ್ 1 ಎಂಡ್ ಪಾಯಿಂಟ್. ಲೈನ್ಗೆ 1 ಎಂಡ್ ಪಾಯಿಂಟ್ ಇರುತ್ತಾ? ಇರಲ್ಲ. ಲೈನ್ಗೆ 1 ಎಂಡ್ ಪಾಯಿಂಟ್ ಇರಲ್ಲ. ನೆಕ್ಸ್ಟ್ ಆಪ್ಷನ್ 3, ಎ ಲೈನ್ ಹ್ಯಾಸ್ ನೋ ಎಂಡ್ ಪಾಯಿಂಟ್. ಲೈನ್ಗೆ ಎಂಡ್ ಪಾಯಿಂಟ್ ಅನ್ನೋದೇ ಇರಲ್ಲ ಆಯ್ತಾ. ಲೈನ್ಗೆ ಎಂಡ್ ಪಾಯಿಂಟ್ ಅನ್ನೋದೇ ಇರಲ್ಲ. ಇದನ್ನ ಎಷ್ಟು ದೂರ ಬೇಕಾದ್ರೂ ನಾವು ಎಕ್ಸ್ಟೆಂಡ್ ಮಾಡ್ಬೋದು. ಅನ್ಲಿಮಿಟೆಡ್ ಲೆಂತ್ ಅಂತ ಹೇಳ್ತೀವಿ ಆಯ್ತಾ. ಕ್ವಶನ್ ನಂಬರ್ 5ಗೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ ಸಿಗೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಆಯ್ತಾ. ಯಾವುದೇ ಒಂದು ಲೈನ್ ನ ಎಷ್ಟು ದೂರ ಬೇಕಾದ್ರೂ ನಾವು ಎಕ್ಸ್ಟೆಂಡ್ ಮಾಡ್ಬೋದು. ಅದಕ್ಕೆ ಎಂಡ್ ಪಾಯಿಂಟ್ ಅನ್ನೋದೇ ಇರಲ್ಲ. ನೋಡಿ, ಫಸ್ಟ್ ಆಪ್ಷನ್ ಅಲ್ಲಿ 2 ಎಂಡ್ ಪಾಯಿಂಟ್ ಅಂತ ಕೊಟ್ಟಿದ್ದಾನೆ, ಅದು ತಪ್ಪು. ಸೆಕೆಂಡ್ ಆಪ್ಷನ್ ಅಲ್ಲಿ ಲೈನ್ಗೆ 1 ಎಂಡ್ ಪಾಯಿಂಟ್ ಅಂತ ಕೊಟ್ಟಿದ್ದಾನೆ, ಅದು ತಪ್ಪು ಆಯ್ತಾ. ಕ್ವಶನ್ ನಂಬರ್ 5ಗೆ ಆನ್ಸರ್ ಸಿ. ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6 ಅಲ್ಲಿ ಏನ್ ಕೇಳಿದ್ದಾರೆ ಅಂದ್ರೆ, ಒಬ್ರು ಟೀಚರು 22 ವರ್ಷ 5 ತಿಂಗಳಿದ್ದಾಗ ಪಾಠ ಮಾಡಕ್ಕೆ ಶುರು ಮಾಡಿದಾರಂತೆ ಆಯ್ತಾ. ಒಬ್ರು ಟೀಚರು 22 ವರ್ಷ 5 ತಿಂಗಳಿದ್ದಾಗ ಅವರು ಪಾಠ ಮಾಡಕ್ಕೆ ಶುರು ಮಾಡಿದಾರಂತೆ. ಅವ್ರಿಗೆ ಈಗ 45 ವರ್ಷ 3 ತಿಂಗಳಂತೆ. ಅವ್ರಿಗೆ ಈಗ 45 ವರ್ಷ 3 ತಿಂಗಳಂತೆ. ಹಾಗಾದ್ರೆ ಅವರು ಎಷ್ಟು ವರ್ಷದಿಂದ ಪಾಠ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ದಾರೆ ಆಯ್ತಾ. ಸಿಂಪಲ್, ಇದರಿಂದ ಇದನ್ನ ಸಬ್ಟ್ರಾಕ್ಟ್ ಮಾಡಿ. ಫಸ್ಟ್ ನೋಡಿ, 3 months ಇಂದ 5 months ನ ಸಬ್ಟ್ರಾಕ್ಟ್ ಮಾಡೋಕ್ಕಾಗಲ್ಲ. ಅದಕ್ಕೇನ್ ಮಾಡಿ ಅಂದ್ರೆ, ಈ ಕಡೆಯಿಂದ ಒಂದು ಕ್ಯಾರಿ ತಗೊಳ್ಳಿ, 1 ವರ್ಷನ ಈ ಕಡೆ ಸಾಲ ತಗೊಳ್ಳಿ. 1 ವರ್ಷ ಸಾಲ ತಗೊಳಿದ್ರೆ ಎಷ್ಟಾಗುತ್ತೆ ಅಂದ್ರೆ, 1 ವರ್ಷ ತಗೊಂಡ್ರೆ 12 ತಿಂಗಳಾಗುತ್ತೆ ಆಯ್ತಾ. 12 ತಿಂಗಳಾಗುತ್ತೆ. 1 ವರ್ಷ ಈ ಕಡೆ ಬರ್ಕೊಂಡ್ರೆ 12 ತಿಂಗಳಾಗುತ್ತೆ. ಇದೇನಾಗುತ್ತೆ 15 months ಆಗುತ್ತೆ. 15 months ಆಗುತ್ತೆ. 1 ವರ್ಷ ಆ ಕಡೆ ಹೋಗಿರೋದ್ರಿಂದ ಇಲ್ಲಿ ಎಷ್ಟು ವರ್ಷ ಉಳ್ಕೊಳ್ಳುತ್ತೆ? 44 ವರ್ಷ ಉಳ್ಕೊಳ್ಳುತ್ತೆ ಆಯ್ತಾ. ಈಗ 15 month ಅಲ್ಲಿ 5 month ನ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? 10 month ಉಳ್ಕೊಳ್ಳುತ್ತೆ. ಪುನಃ 44 ಅಲ್ಲಿ 22 ಅಂದ್ರೆ ಎಷ್ಟಾಗುತ್ತೆ? 2ರಲ್ಲಿ 4ರಲ್ಲಿ 2 ಕಳೆದ್ರೆ 2, 4ರಲ್ಲಿ 2 ಕಳೆದ್ರೆ 2 ಆಯ್ತಾ. ಅವರು 22 ವರ್ಷ 10 ತಿಂಗಳಿಂದ ಅವರು ಪಾಠ ಮಾಡ್ತಾ ಇದ್ದಾರೆ, ಟೀಚ್ ಮಾಡ್ತಾ ಇದ್ದಾರೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಡಿ. ಕ್ವಶನ್ ನಂಬರ್ 7 ನೋಡಿ. ಕ್ವಶನ್ ನಂಬರ್ 7 ಅಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. 4 ಆಪ್ಷನ್ ಕೊಟ್ಬಿಟ್ಟು ಅದರಲ್ಲಿ ಯಾವುದು ಇನ್ಕರೆಕ್ಟ್ ಆಪ್ಷನ್ ಅಂತ ಕೇಳಿದ್ದಾರೆ. ಇನ್ಕರೆಕ್ಟ್ ಅಥವಾ ಫಾಲ್ಸ್ ಆಪ್ಷನ್ ಯಾವುದು ಅಂತ ಕೇಳಿದ್ದಾರೆ ಆಯ್ತಾ. ಫಸ್ಟ್ ಒನ್ ನೋಡಿ. ಫಸ್ಟ್ ಒನ್ ಏನಿದೆ? 1 is a factor of every number. 1 ಎಲ್ಲಾ ಸಂಖ್ಯೆ ಅಪವರ್ತನ ಆಗಿರುತ್ತೆ. ಇದು ಸರಿ ಇದೆ, ಸ್ಟೇಟ್ಮೆಂಟ್ ಸರಿ ಇದೆ, ಟ್ರೂ ಇದೆ ಆಯ್ತಾ. 2 is the only even prime number ಆಯ್ತಾ. ನಂಬರ್ 2 ಅದು ಒಂದೇ ಒಂದು ಸಮ ಅವಿಭಾಜ್ಯ ಸಂಖ್ಯೆ ಆಗಿರುತ್ತೆ. ಈ ಸ್ಟೇಟ್ಮೆಂಟು ಟ್ರೂ ಇದೆ. ನೆಕ್ಸ್ಟ್ ಆಪ್ಷನ್ ಡಿ ನೋಡಿ. 5 and 7 ಆರ್ ಕೋ ಪ್ರೈಮ್ ನಂಬರ್. 5 ಮತ್ತು 7 ಸಹ ಅವಿಭಾಜ್ಯ ಸಂಖ್ಯೆಗಳು. ಇದು ಟ್ರೂ ಇದೆ. ನೆಕ್ಸ್ಟ್ ನೋಡಿ, 209 ಇಸ್ ಎ ಪ್ರೈಮ್ ನಂಬರ್ ಅಂತ ಕೇಳಿದ್ದಾನೆ. ಇದು ರಾಂಗು. ಆಪ್ಷನ್ಸ್ ಇದೆಯಲ್ಲ, ಇದು ಇನ್ಕರೆಕ್ಟ್ ಸ್ಟೇಟ್ಮೆಂಟು ಆಯ್ತಾ. ಇದು ಪ್ರೈಮ್ ನಂಬರ್ ಅಲ್ಲ. 209 ಪ್ರೈಮ್ ನಂಬರ್ ಅಲ್ಲ. ಇದು 11ರಿಂದ ಡಿವೈಡ್ ಆಗುತ್ತೆ. ಬೇಕು ಅಂದ್ರೆ ಡಿವೈಡ್ ಮಾಡಿ ಚೆಕ್ ಮಾಡಿ. 209 11ರಿಂದ ಡಿವೈಡ್ ಆಗುತ್ತೆ. 11 11 ಆಯ್ತಾ. ಎಷ್ಟು ಉಳ್ಕೊತ್ತು? 21 ಕಳೆದ್ರೆ 9, ಪುನಃ 9 ಹಾಕೊಳ್ಳಿ. 11 9 99 ಆಯ್ತಾ. 209 11ರಿಂದ ಡಿವೈಡ್ ಆಗುತ್ತೆ. ಸೊ ಇದು ಇನ್ಕರೆಕ್ಟ್ ಸ್ಟೇಟ್ಮೆಂಟು, ಫಾಲ್ಸ್ ಸ್ಟೇಟ್ಮೆಂಟ್. ಕ್ವಶನ್ ನಂಬರ್ 7ಗೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 8 ಅಲ್ಲಿ ಏನ್ ಕೊಟ್ಟಿದ್ದಾನೆ ಅಂದ್ರೆ, ದ ರೇಷಿಯೋ ಆಫ್ 2 acute angle of a right angle is 2:3. ಫೈಂಡ್ ದ ಡಿಫರೆನ್ಸ್ ಬಿಟ್ವೀನ್ ದೀಸ್ ಆಂಗಲ್ಸ್. ಕನ್ನಡದಲ್ಲಿ ಲಂಬಕೋನದ 2 ಲಘುಕೋನಗಳ ಅನುಪಾತ 2:3. ಈ ಕೋನಗಳ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ. ಈ ರೀತಿ ಕೊಟ್ಟಿದ್ದಾನೆ ಆಯ್ತಾ. ಇಲ್ಲಿ ನೋಡಿ, ಒಂದು ಲಂಬಕೋನ ಅಥವಾ ರೈಟ್ ಆಂಗಲ್ ಅಂದ್ರೆ
ಈ ಆ್ಯಂಗಲ್ಲು 90 ಡಿಗ್ರಿ ಇರುತ್ತೆ, ಈ ಆ್ಯಂಗಲ್ಲು 90 ಡಿಗ್ರಿ ಇರುತ್ತೆ. ಒಂದು ರೈಟ್ ಆ್ಯಂಗಲ್ ಅಥವಾ ಲಂಬಕೋನ ಅಂದರೆ ಈ ಆ್ಯಂಗಲ್ಲು 90 ಡಿಗ್ರಿ ಇರುತ್ತೆ. ಆಯಿತಾ, ಸಾಮಾನ್ಯವಾಗಿ ಒಂದು ಲಂಬಕೋನದಲ್ಲಿ ಎರಡು ಲಘುಕೋನ ಇರುತ್ತೆ. ಒಂದು ರೈಟ್ ಆ್ಯಂಗಲ್ಲಿ ಎರಡು ಅಕ್ಯೂಟ್ ಆ್ಯಂಗಲ್ ಇರುತ್ತೆ. ಅದ್ರ ರೇಷಿಯೋ ಕೊಟ್ಟಿದ್ದಾನೆ. ಅದು ರೇಷಿಯೋ ಒಂದು 2x ಅಂತೆ, ಇನ್ನೊಂದು 3x ಅಂತೆ. ಆಯಿತಾ, ಒಂದು ಲಂಬಕೋನ ಅಂದರೆ ಸಾಮಾನ್ಯವಾಗಿ 90 ಡಿಗ್ರಿ ಇರುತ್ತೆ. ಅದರಲ್ಲಿ ಎರಡು ಲಘುಕೋನ ಇರುತ್ತೆ, ಎರಡು ಅಕ್ಯೂಟ್ ಆ್ಯಂಗಲ್ ಇರುತ್ತೆ. ಅದು ರೇಷಿಯೋ ಕೊಟ್ಟಿದ್ದಾನೆ 2x ಇಷ್ಟು 3x ಅಂತ ಕೊಟ್ಟಿದ್ದಾರೆ. ಈಗ ಬರ್ಕೊಂಡು ಸಾಲ್ವ್ ಮಾಡಿ ನೋಡಿ. ಅದ್ರ ರೇಷಿಯೋ ಏನಂತ ಕೊಟ್ಟಿದ್ದಾನೆ, 2x ಪ್ಲಸ್ 3x ಈಕ್ವಲ್ ಟು 90 ಡಿಗ್ರಿ. ಆಯಿತಾ, ಸಿಂಪ್ಲಿಫೈ ಮಾಡಿ. ಇದೇನಾಗುತ್ತೆ 5x ಈಕ್ವಲ್ ಟು 90 ಡಿಗ್ರಿ. ಆಯಿತಾ, ಇದನ್ನು ಡಿವೈಡ್ ಮಾಡಿ, x ಈಕ್ವಲ್ ಟು 90/5 ಆಗುತ್ತೆ. 5 1s 5 8s, x ಈಕ್ವಲ್ ಟು 18 ಡಿಗ್ರಿ ಆಗುತ್ತೆ. ಆಯಿತಾ, ಇದೆಲ್ಲ ಫೈನಲ್ ಆನ್ಸರ್. ಅವ್ನು ಕೇಳಿರೋದು ಇವೆರಡು ಕೋನಗಳ ನಡುವಿನ ವ್ಯತ್ಯಾಸ. ಆಯಿತಾ, ಇವೆರಡು ಆ್ಯಂಗಲ್, ಎರಡು ಲಘು ಕೋನಗಳ ನಡುವಿನ ವ್ಯತ್ಯಾಸ, ಅಥವಾ ಇಂಗ್ಲೀಷಲ್ಲಿ ಎರಡು ಅಕ್ಯೂಟ್ ಆ್ಯಂಗಲ್ದು ಡಿಫ್ರೆನ್ಸ್ ಕೇಳಿದ್ದಾರೆ. ಡಿಫ್ರೆನ್ಸ್ ಅಂದರೆ 3x ಮೈನಸ್ 2x ಅಂದರೆ ಎಷ್ಟಾಗುತ್ತೆ, 3x ಮೈನಸ್ 2x ಅಂದರೆ x ಆಗುತ್ತೆ. x ಅಂದರೆ ಎಷ್ಟಾಗುತ್ತೆ, x ಅಂದರೆ ಇಲ್ಲಿ ಫೈಂಡ್ ಔಟ್ ಮಾಡಿದ್ವಿ, x ಅಂದರೆ 18 ಡಿಗ್ರಿ ಆಗಿರುತ್ತೆ. ಆಯಿತಾ, ಈ ರೀತಿ ಬರ್ಕೋಬೋದು. 3x ಮೈನಸ್ 2x ಅಂದರೆ x ಉಳಿಯುತ್ತೆ. ಆಯಿತಾ, x ವ್ಯಾಲ್ಯೂ 18 ಡಿಗ್ರಿ ಆಗಿರುತ್ತೆ. ಆಯಿತಾ, ಕ್ವಶನ್ ನಂಬರ್ 8ಗೆ ಆನ್ಸರ್ ಏನಾಗುತ್ತೆ, ಆನ್ಸರ್ ಬಿ. ಕ್ವಶನ್ ನಂಬರ್ 9 ನೋಡಿ. ಕ್ವಶನ್ ನಂಬರ್ 9ನಲ್ಲಿ ಈ ರೀತಿ 4 ಆಪ್ಷನ್ ಕೊಟ್ಟಿದ್ದಾನೆ. ಈ ರೀತಿ 4 ಆಪ್ಷನ್ ಕೊಟ್ಬಿಟ್ಟು ಇದರಲ್ಲಿ ಸ್ಮಾಲೆಸ್ಟ್ ಡೆಸಿಮಲ್ ಯಾವುದು ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯ್ತಾ, ಇದನ್ನು ಸಿಂಪ್ಲಿಫೈ ಮಾಡಿ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 0.45 ಬರುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿ, ಇದು 0.35 ಬರುತ್ತೆ. ಆಯ್ತಾ, ಇದನ್ನು ಸಿಂಪ್ಲಿಫೈ ಮಾಡಿ, ಇದನ್ನು ಡೈರೆಕ್ಟ್ ಮಾಡೋದು 3 2. ಆಯ್ತಾ, ಇದನ್ನು ಸಿಂಪ್ಲಿಫೈ ಮಾಡಿ 0.73 ಬರುತ್ತೆ. ಆಯ್ತಾ, ಈಗ ಅಬ್ಸರ್ವ್ ಮಾಡಿ, ಯಾವುದು ಸ್ಮಾಲೆಸ್ಟ್ ಡೆಸಿಮಲ್ ಯಾವುದಿದೆ, 0.45, 0.35, 0.32, 0.73. ಇಲ್ಲಿ ನೋಡಿ, ಇದು ಸ್ಮಾಲೆಸ್ಟ್ ಡೆಸಿಮಲ್ ಆಗಿರುತ್ತೆ. ಆಯ್ತಾ, ಇದು ಸ್ಮಾಲೆಸ್ಟ್ ಡೆಸಿಮಲ್. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 10 ನೋಡಿ. ಕ್ವಶನ್ ನಂಬರ್ 10 ನಲ್ಲಿ ಎರಡು ಕ್ವಶನ್ ಕೊಟ್ಟಿದ್ದಾನೆ. ಕ್ವಶನ್ ನಂಬರ್ 1, ಕ್ವಶನ್ ನಂಬರ್ 2 ಎರಡು ಕ್ವಶನ್ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು 4 ಆಪ್ಷನ್ ಕೊಟ್ಟಿದ್ದಾನೆ. 4 ಆಪ್ಷನ್ ಅಲ್ಲಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ಕೇಳಿದ್ದೇನೆ. ಆಯ್ತಾ, ಫಸ್ಟ್ ಇದ್ದು ಡೆಸಿಮಲ್ ನಂಬರ್ ಫೈಂಡ್ ಔಟ್ ಮಾಡಿ. 2/7 ಅಂದ್ರೆ ಎಷ್ಟು ಬರುತ್ತೆ, 0.28 ಬರುತ್ತೆ. ಆಯ್ತಾ, ಬರ್ಕೊಳ್ಳಿ. 3/4 ಅಂದ್ರೆ 0.75. ಆಯ್ತಾ, 1/2 ಅಂದ್ರೆ 0.5. ಆಯ್ತಾ, ನೋಡಿ ಸರಿ ಇದೆ ಅಂತ. 0.28 0.28 ಇದಕ್ಕಿಂತ ದೊಡ್ಡದಲ್ಲ. 0.28 0.75 ಗಿಂತ ದೊಡ್ಡದು ಅಂತ ಮೆನ್ಷನ್ ಮಾಡಿದ್ದೇನೆ. ಸೊ ಇದು ರಾಂಗ್ ಸ್ಟೇಟ್ಮೆಂಟು ರಾಂಗ್ ಇದೆ. ಆಯ್ತಾ, ಇದನ್ನ ನೋಡಿ. 5/6 ಅಂದ್ರೆ ಎಷ್ಟು, 0.83 ಆಗುತ್ತೆ. ಗ್ರೇಟರ್ ದೆನ್ 2/3 ಅಂದ್ರೆ 0.66 ಆಗುತ್ತೆ. ಗ್ರೇಟರ್ ದೆನ್ 3/5 ಅಂದ್ರೆ 0.6 ಆಗುತ್ತೆ. ಚೆಕ್ ಮಾಡಿ. 0.83 0.66 ಗಿಂತ ದೊಡ್ಡದಿದೆ. 0.83 ಇದಕ್ಕಿಂತ ದೊಡ್ಡದಿದೆ, ಸರಿ ಇದೆ. ನೆಕ್ಸ್ಟ್ 0.66 0.6 ಗಿಂತ ದೊಡ್ಡದಿದೆ. ಸೊ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಆಯ್ತಾ, ಅಂದ್ರೆ ಇದು ಮಾತ್ರ, ಸೆಕೆಂಡ್ ಕ್ವಶನ್ ಮಾತ್ರ ಕರೆಕ್ಟ್ ಇದೆ. ನೋಡಿ ಆಪ್ಷನ್ ಬಿ, ಓನ್ಲಿ ಸೆಕೆಂಡ್ ಕ್ವಶನ್. ಆಯ್ತಾ, ಸೆಕೆಂಡ್ ಕ್ವಶನ್ ಮಾತ್ರ ಸರಿ ಇದೆ. ಆಪ್ಷನ್ ಏನ್ ಮಾಡಿ, ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 11 ನೋಡಿ. ಕ್ವಶನ್ ನಂಬರ್ 11 ಅಲ್ಲಿ ಈ ರೀತಿ ಒಂದು ನಂಬರ್ ಕೊಟ್ಟಿದ್ದಾನೆ. ಈ ರೀತಿ ಒಂದು ನಂಬರ್ ಕೊಟ್ಬಿಟ್ಟು 4 ಆಪ್ಷನ್ ಕೊಟ್ಟಿದ್ದಾನೆ. 3 ಇಂದ ಡಿವೈಡ್ ಆಗುತ್ತಾ, 6 ಇಂದ ಡಿವೈಡ್ ಆಗುತ್ತಾ, 9 ಇಂದ ಡಿವೈಡ್ ಆಗುತ್ತಾ, ಅಥವಾ 3, 6 ಮತ್ತೆ 9 ಇಂದ ಡಿವೈಡ್ ಆಗುತ್ತಾ ಅಂತ ಕೇಳಿದ್ದಾನೆ. ಆಯ್ತಾ, ಹೇಗೆ ಮಾಡ್ತೀರಾ, ಇದ್ರ ಸಮ್ ಡಿವಿಸಿಬಿಲಿಟಿ ರೂಲ್ ಗೊತ್ತಿದ್ರೆ ಬೇಗ ಸಾಲ್ವ್ ಮಾಡ್ಬೋದು. ಫಸ್ಟ್ ಇದ್ರ ಸಮ್ ಆಫ್ ಡಿಜಿಟ್ ಫೈಂಡ್ ಔಟ್ ಮಾಡಿ. 7 + 2 + 9 + 1 + 4 + 4 ಎಷ್ಟಾಗುತ್ತೆ, ಇದನ್ನ ಆ್ಯಡ್ ಮಾಡಿದ್ರೆ 27 ಬರುತ್ತೆ. ಆಯ್ತಾ, 27 ಬರುತ್ತೆ. 27 3 ಇಂದ ಡಿವೈಡ್ ಆಗುತ್ತೆ ಅಲ್ವಾ, 27 3 ಇಂದ ಡಿವೈಡ್ ಆಗುತ್ತೆ. ಆಯ್ತಾ, ನೆಕ್ಸ್ಟ್ 27 9 ಇಂದನೂ ಡಿವೈಡ್ ಆಗುತ್ತೆ. ಆಯ್ತಾ, ನೆಕ್ಸ್ಟ್ ನೋಡಿ, ಲಾಸ್ಟಲ್ಲಿ ನಂಬರ್ 4 ಇದೆ. ಯಾವುದೇ ನಂಬರಲ್ಲಿ ಲಾಸ್ಟ್ ಡಿಜಿಟು 0, 2, 4, 6, 8 ಇದ್ರೆ ಅದು 2 ಇಂದನೂ ಡಿವೈಡ್ ಆಗುತ್ತೆ. ಆ ನಂಬರು 2 ಇಂದನೂ ಡಿವೈಡ್ ಆಗುತ್ತೆ. ಆಯ್ತಾ,
ನೋಡಿ ಈ ನಂಬರು 2 ಇಂದನೂ ಡಿವೈಡ್ ಆಗುತ್ತೆ ಮತ್ತೆ 3 ಇಂದನೂ ಡಿವೈಡ್ ಆಗುತ್ತೆ. ಯಾವ್ದಾದ್ರು ಒಂದು ನಂಬರು 2 ಇಂದನೂ ಡಿವೈಡ್ ಆಗುತ್ತೆ, 3 ಇಂದ ಡಿವೈಡ್ ಆದರೆ ಆ ನಂಬರು 6 ಇಂದನೂ ಡಿವೈಡ್ ಆಗುತ್ತೆ. ಆಯ್ತಾ? ಯಾವ್ದಾದ್ರು ನಂಬರು 2 ಇಂದ ಮತ್ತೆ 3 ಇಂದ ಡಿವೈಡ್ ಆದರೆ ಆ ನಂಬರು 6 ಇಂದನೂ ಡಿವೈಡ್ ಆಗುತ್ತೆ. ಆಯ್ತಾ? ಇದರ ಅರ್ಥ ಈ ನಂಬರು 2 ಇಂದನೂ ಡಿವೈಡ್ ಆಗುತ್ತೆ, 3 ಇಂದನೂ ಡಿವೈಡ್ ಆಗುತ್ತೆ, 6 ಇಂದನೂ ಡಿವೈಡ್ ಆಗುತ್ತೆ, 9 ಇಂದನೂ ಡಿವೈಡ್ ಆಗುತ್ತೆ. ಆಪ್ಷನ್ ಅಲ್ಲಿ ಇದು 3 ಕೊಟ್ಟಿದ್ದಾನೆ. ಆಯ್ತಾ? ಇದಕ್ಕೆ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 12 ಅಲ್ಲಿ ಈ ರೀತಿ 4 ರೋಮನ್ ಎಕ್ಸ್ಪ್ರೆಷನ್ ಕೊಟ್ಬಿಟ್ಟು ಗ್ರೇಟೆಸ್ಟ್ ನಂಬರ್ ಯಾವುದು ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ, ಆಕ್ಚುಲಿ ಆಸ್ ಪರ್ ನವೋದಯ ಸಿಲೆಬಸ್ ರೋಮನ್ ನಂಬರ್ಸ್ ಇಲ್ಲ. ಇದನ್ನ ಜನರಲ್ ನಾಲೆಡ್ಜ್ ಕ್ವಶನ್ ಅಂತ ಕನ್ಸಿಡರ್ ಮಾಡಿಕೊಂಡು ಎಕ್ಸಾಮ್ ಅಲ್ಲಿ ಕೊಟ್ಟರು ಕೊಡ್ಬೋದು. ಆದ್ರಿಂದ ಇದನ್ನ ಪ್ರಾಕ್ಟೀಸ್ ಮಾಡಿ. ಆಯ್ತಾ? ಡೀಟೇಲ್ ಎಕ್ಸ್ಪ್ಲನೇಷನ್ ಬೇಕು ಅಂದ್ರೆ ಚಾಪ್ಟರ್ ನಂಬರ್ 21 ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ, ಅದನ್ನ ಫಾಲೋ ಮಾಡಿ. ಆಯ್ತಾ? ನಿಮಗೆ ಡೀಟೇಲ್ ಆಗಿ ಅರ್ಥ ಆಗುತ್ತೆ. ಇದು ನೋಡಿ, ಇದನ್ನ ಸಿಂಪ್ಲಿಫೈ ಮಾಡಿ. ಎಕ್ಸೆಲ್ ಅಂದ್ರೆ ಗೊತ್ತಿದೆ, ಎಕ್ಸೆಲ್ ಅಂದ್ರೆ ಟಿ ಎಸ್ ಎಕ್ಸೆಲ್ 40 ಅಂತ, 40 + 3 ಇದು 43 ಆಗುತ್ತೆ. ಆಯ್ತಾ? ಪ್ಲಸ್ ಇದೆ, ಪ್ಲಸ್ ಹಾಕೊಳ್ಳಿ. ಇಲ್ಲಿ ನೋಡಿ ಪುನಃ ಎಕ್ಸೆಲ್ ಇದೆ, ಎಕ್ಸೆಲ್ ಅಂದ್ರೆ ಟಿ ವಿ ಎಸ್ ಎಕ್ಸೆಲ್ 40 ಇದು 4 ಆಗುತ್ತೆ, 44 ಆಗುತ್ತೆ. ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ? 4 4 87 ಆಗುತ್ತೆ. ಇದು ಆ್ಯಡ್ ಮಾಡಿದ್ರೆ 87 ಬರುತ್ತೆ. ಆಯ್ತಾ? ಪುನಃ ಎಕ್ಸ್ ಸಿ ಅಂದ್ರೆ ಎಷ್ಟು? ಸಿ ಅಂದ್ರೆ 100, ಸಿ ಅಂದ್ರೆ 100, ಅದರಿಂದ 10 ಇದೆ, ಹಂಗಂದ್ರೆ ಇದು 90 ಆಯಿತು. 90 ಇದು 9 ಆಗುತ್ತೆ. ಆಯ್ತಾ? 99 ಆಗುತ್ತೆ. ಮೈನಸ್ ಇದೆ, ಮೈನಸ್ ಹಾಕೊಳ್ಳಿ. ಎಲ್ ಎಕ್ಸ್ ಅಂದ್ರೆ ಎಲ್ ಅಂದ್ರೆ 50, ಎಕ್ಸ್ ಅಂದ್ರೆ 60, 68 ಆಗುತ್ತೆ. 68 ಸಬ್ಟ್ರಾಕ್ಟ್ ಮಾಡಿ, ಸಬ್ಟ್ರಾಕ್ಟ್ ಮಾಡಿದ್ರೆ 31 ಬರುತ್ತೆ. ಆಯ್ತಾ? ಇದು ನೋಡಿ, ಇದೇನಾಗುತ್ತೆ? 50 60 70 70 ಇದು 9 79 ಆಗುತ್ತೆ. 79 ಮೈನಸ್ ನೋಡಿ ಟ್ರಿಪಲ್ ಎಕ್ಸ್ ಅಂದ್ರೆ 30, ಇದು 9 39 ಸಬ್ಟ್ರಾಕ್ಟ್ ಮಾಡಿದ್ರೆ 40 ಬರುತ್ತೆ. ಆಯ್ತಾ? ಇದು ನೋಡಿ, ಎಲ್ ಅಂದ್ರೆ 57 57 ಪ್ಲಸ್ ಎಕ್ಸೆಲ್ ಅಂದ್ರೆ 40 ಎರಡನ್ನೂ ಆ್ಯಡ್ ಮಾಡಿದ್ರೆ 97 ಬರುತ್ತೆ. ಆಯ್ತಾ? ಗ್ರೇಟೆಸ್ಟ್ ನಂಬರ್ ಯಾವುದು? ಗ್ರೇಟೆಸ್ಟ್ ನ್ಯೂಮರಲ್ 97 ಗ್ರೇಟೆಸ್ಟ್ ಆಗುತ್ತೆ. ಕ್ವಶನ್ ನಂಬರ್ 12ಗೆ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 13 ನೋಡಿ. ಕ್ವಶನ್ ನಂಬರ್ 13 ಅಲ್ಲಿ ನ್ಯೂಯಾರ್ಕ್ ಸಿಟಿದು ಲಾಸ್ಟ್ ಇಯರ್ದು ಮ್ಯಾಕ್ಸಿಮಮ್ ಟೆಂಪರೇಚರ್ ಕೊಟ್ಟಿದ್ದಾನೆ. ಬೇರೆ ಬೇರೆ ತಿಂಗಳದು ಮ್ಯಾಕ್ಸಿಮಮ್ ಟೆಂಪರೇಚರ್ ಕೊಟ್ಟಿದ್ದಾನೆ. ಜನವರಿಲಿ 4 ಡಿಗ್ರಿ ಅಂತೆ, ಮಾರ್ಚಲ್ಲಿ 8 ಡಿಗ್ರಿ ಅಂತೆ, ಮೇ ಅಲ್ಲಿ 21 ಡಿಗ್ರಿ ಅಂತೆ, ಜುಲೈಯಲ್ಲಿ 28 ಡಿಗ್ರಿ ಅಂತೆ, ಸೆಪ್ಟೆಂಬರ್ಲಿ 23, ನವೆಂಬರ್ಲಿ 10 ಡಿಗ್ರಿ. ಈ ರೀತಿ ಡೀಟೇಲ್ ಕೊಟ್ಬಿಟ್ಟು ಏನು ಕೇಳಿದ್ದಾನೆ ಅಂದರೆ 3 ತಿಂಗಳದು ಮಾರ್ಚ್ ಜುಲೈ ನವೆಂಬರ್ ಈ 3 ತಿಂಗಳದು ಆವ್ರೇಜ್ ಮ್ಯಾಕ್ಸಿಮಮ್ ಟೆಂಪರೇಚರ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಮತ್ತೆ ಬ್ರಾಕೆಟ್ ಅಲ್ಲಿ ಅಪ್ ಟು 2 ಡೆಸಿಮಲ್ ಪ್ಲೇಸ್ ಅಂತ ಕೇಳಿದ್ದಾನೆ. ಆಯ್ತಾ? ಆವ್ರೇಜ್ ಅಂದ ತಕ್ಷಣ ನಾವು ಏನು ಬರ್ಕೋಬೇಕು? ಸಮ್ ಡಿವೈಡೆಡ್ ಬೈ ಟೋಟಲ್ ನಂಬರ್. ಸಮ್ ಎಷ್ಟಿದೆ? ಸಮ್ 3 ತಿಂಗಳದು ಅವ್ನು ಕೇಳಿರೋದು ಮಾರ್ಚಲ್ಲಿ ಎಷ್ಟಿದೆ? 8 ಡಿಗ್ರಿ ಇದೆ. ಟೇಬಲ್ ನೋಡಿ 8 ಇದೆ. ನೆಕ್ಸ್ಟ್ ಜುಲೈ ಕೇಳಿದ್ದೀನಿ, ಜುಲೈಯಲ್ಲಿ 28 ಇದೆ. ಅದಾದ್ಮೇಲೆ ನವೆಂಬರ್ ಕೇಳಿದ್ದಾನೆ, ನವೆಂಬರ್ಲಿ 10 ಇದೆ. ಆಯ್ತಾ? 1 2 3 ತಿಂಗಳು ಕೆಳಗಡೆ ನಂಬರ್ 3 ಅಂತ ಬರ್ಕೊಳ್ಳಿ. ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? 46/3 ಆಗುತ್ತೆ. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 15.33 ಡಿಗ್ರಿ ಸೆಲ್ಸಿಯಸ್ ಬರುತ್ತೆ. ಆಯ್ತಾ? ಆನ್ಸರ್ ಏನು ಬರುತ್ತೆ? ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 14 ಏನು ಕೊಟ್ಟಿದ್ದಾನೆ ಅಂದ್ರೆ, ಒನ್ ಆಫ್ ದ ಆಂಗಲ್ ಫಾರ್ಮಿಂಗ್ ಎ ಲೀನಿಯರ್ ಪೇರ್ ಇಸ್ ಎನ್ ಅಕ್ಯೂಟ್ ಆಂಗಲ್. ವಾಟ್ ಕ್ಯಾನ್ ಯು ಸೇ ಅಬೌಟ್ ಅದರ್ ಆಂಗಲ್ ಅಂತ ಕೊಟ್ಟಿದ್ದಾನೆ. ಆಯ್ತಾ? ಹಂಗಂದ್ರೆ 2 ಆಂಗಲ್ ಸೇರಿ ಒಂದು ಲೈನ್ ಫಾರ್ಮ್ ಆದ್ರೆ, 2 ಆಂಗಲ್ ಸೇರಿ ಒಂದು ಸ್ಟ್ರೈಟ್ ಲೈನ್ ಫಾರ್ಮ್ ಆದ್ರೆ ಅದನ್ನ ಲೀನಿಯರ್ ಪೇರ್ ಅಂತ ಕರೀತಾರೆ. ಆಯ್ತಾ? ನೋಡಿ, ಇದೊಂದು ಆಂಗಲ್ 60 ಡಿಗ್ರಿ ಇರ್ಬೋದು. ಆಯ್ತಾ? ಇದೊಂದು ಆಂಗಲ್ 120 ಡಿಗ್ರಿ ಇರ್ಬೋದು. ಈ ರೀತಿ 2 ಆಂಗಲ್ ಸೇರಿ ಒಂದು ಸ್ಟ್ರೈಟ್ ಲೈನ್ ಫಾರ್ಮ್ ಆದ್ರೆ, ಆಯ್ತಾ? ಈ ರೀತಿ 2 ಆಂಗಲ್ ಸೇರಿ ಒಂದು ಸ್ಟ್ರೈಟ್ ಲೈನ್ ಫಾರ್ಮ್ ಆದ್ರೆ ಅದನ್ನ ಲೀನಿಯರ್ ಪೇರ್ ಅಂತ ಕರೀತಾರೆ. ಅದರಲ್ಲಿ ಒಂದು ಅಕ್ಯೂಟ್ ಆಂಗಲ್ ಆಗಿದೆ, ಒಂದು ಅಕ್ಯೂಟ್ ಆಂಗಲ್ ಕನ್ನಡದಲ್ಲಿ ಲಘು ಕೋನ ಆಗಿದ್ರೆ, ಇನ್ನೊಂದು ಆಂಗಲ್ ಯಾವುದು ಅಂತ ಕೇಳಿದ್ರೆ ಏನಾಗಿರುತ್ತೆ? ಒಂದು ಅಕ್ಯೂಟ್ ಆಂಗಲ್ ಆಗಿದ್ರೆ ಇನ್ನೊಂದು ಅಬ್ಟ್ಯೂಸ್ ಆಂಗಲ್ ಆಗುತ್ತೆ. ಏನು ಸ್ಪೆಲ್ಲಿಂಗ್ ಇದೆ? ಅಬ್ಟ್ಯೂಸ್ ಆಂಗಲ್ ಆಗುತ್ತೆ. ಆಯ್ತಾ? ಕನ್ನಡದಲ್ಲಿ ವಿಶಾಲ ಕೋನ ಅಥವಾ ಅಧಿಕ ಕೋನ ಅಂತ ಕರೀತಾರೆ. ಆಯ್ತಾ? ಕ್ವಶನ್ ನಂಬರ್ 14ಗೆ ಆನ್ಸರ್ ಬಿ ಆಗಿರುತ್ತೆ. ಇನ್ನೊಂದ್ಸಲ ಬ್ರೀಫ್ ಮಾಡ್ತೀನಿ. 2 ಆಂಗಲ್ ಸೇರಿ ಒಂದು ಸ್ಟ್ರೈಟ್ ಲೈನ್ ಫಾರ್ಮ್ ಆಗಿದ್ರೆ ಅದನ್ನ ಲೀನಿಯರ್ ಪೇರ್ ಅಂತ ಕರೀತಾರೆ. ಅದರಲ್ಲಿ ಒಂದು ಅಕ್ಯೂಟ್ ಆಂಗಲ್ ಆಗಿದ್ರೆ ಆಬ್ವಿಯಸ್ಲಿ ಇನ್ನೊಂದು ಅಬ್ಟ್ಯೂಸ್ ಆಂಗಲ್ ಆಗಿರುತ್ತೆ. ಆಯ್ತಾ? ಅದರಲ್ಲಿ ಒಂದು ಲಘು ಕೋನ ಆಗಿದ್ರೆ ಇನ್ನೊಂದು
ವಿಶಾಲ ಕೋನ ಅಥವಾ ಅಧಿಕ ಕೋನ ಆಗಿರುತ್ತೆ ಆಯ್ತಾ. ಕ್ವಶನ್ ನಂಬರ್ 14 ಆನ್ಸರ್ ಬಿ. ಕ್ವಶನ್ ನಂಬರ್ 15 ನೋಡಿ. ಕ್ವಶನ್ ನಂಬರ್ 15 ಅಲ್ಲಿ ಈ ರೀತಿ ಒಂದು ಜೊಮೆಟ್ರಿ ಕೊಟ್ಟಿದ್ದಾನೆ, ಕೊಟ್ಬಿಟ್ಟು ಆಂಗಲ್ ಕೊಟ್ಟಿದ್ದಾನೆ, ಇದು 120 ಡಿಗ್ರಿ ಅಂತೆ, ಇದು 3x + 12 ಡಿಗ್ರಿ ಅಂತೆ ಕೊಟ್ಬಿಟ್ಟು ಆಂಗಲ್ ಎಕ್ಸ್ ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯ್ತಾ. ನೋಡಿ, ಯಾವುದೇ ಎರಡು ಲೈನ್ ಇಂಟರ್ಸೆಕ್ಟ್ ಆದ್ರೆ ಈ ಆಂಗಲ್ಲು ಈ ಆಂಗಲ್ಲು ಇವೆರಡು ಆಂಗಲ್ಲು ಸೇಮ್ ಇರುತ್ತೆ. ಅದೇ ರೀತಿ ಈ ಆಂಗಲ್ಲು ಮತ್ತೆ ಈ ಆಂಗಲ್ಲು ಇವೆರಡು ಆಂಗಲ್ಲು ಈಕ್ವಲ್ ಇರುತ್ತೆ ಆಯ್ತಾ. ಇಲ್ಲಿ ನೋಡಿ, ಈ ಆಂಗಲ್ಲು ಎರಡು ಸೇಮ್ ಇರುತ್ತೆ, ಅದಕ್ಕೆ ಈ ರೀತಿ ಈಕ್ವೇಶನ್ ಬರ್ಕೊಳ್ಳಿ. 120 ಡಿಗ್ರಿ ಈಕ್ವಲ್ ಟು 3x + 12 ಅಂತ ಬರ್ಕೊಳ್ಳಿ ಆಯ್ತಾ. 120 ಡಿಗ್ರಿ 12 ಈ ಕಡೆ ಬಂದ್ರೆ ಮೈನಸ್ ಆಗುತ್ತೆ, ಈಕ್ವಲ್ ಟು 3x. 120ರಲ್ಲಿ 12 ಕಳೆದ್ರೆ 108 ಡಿಗ್ರಿ ಈಕ್ವಲ್ ಟು 3x ಆಯ್ತಾ. ಇದೇನಾಗುತ್ತೆ 108/3 = x ಆಗುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿ ಆಂಗಲ್ಲು 36 ಡಿಗ್ರಿ ಬರುತ್ತೆ ಆಯ್ತಾ. ಎಕ್ಸ್ ವ್ಯಾಲ್ಯೂ ಏನಿರುತ್ತೆ 36 ಡಿಗ್ರಿ ಬರುತ್ತೆ. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಡಿ. ಕ್ವಶನ್ ನಂಬರ್ 16 ಏನು ಕೇಳಿದ್ರೆ ಅಂದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ ಇಸ್ ಎ ಮಲ್ಟಿಪಲ್ ಆಫ್ 45. ಕನ್ನಡದಲ್ಲಿ ಕೆಳಗಿನ ಯಾವ ಸಂಖ್ಯೆ 45ರ ಗುಣಕವಾಗಿದೆ ಅಂತ ಕೇಳಿದ್ದಾರೆ ಆಯ್ತಾ. ಯಾವ್ದಾಗುತ್ತೆ ಇದಕ್ಕೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಆಯ್ತಾ. 495 ಬೇಕು ಅಂದ್ರೆ 45ರಿಂದ ಡಿವೈಡ್ ಮಾಡಿ, ಬೇರೆ ನಂಬರ್ ಡಿವೈಡ್ ಆಗಲ್ಲ, ಎ ಸಿ ಡಿ ಆಗಲ್ಲ, ಇದನ್ನ ಡಿವೈಡ್ ಮಾಡಿ. 495 45 1s 45 ಆಯ್ತಾ. 4 ಉಳ್ಕೊಳ್ಳುತ್ತೆ, ಪುನಃ 5ನ ಕೆಳಗಡೆ ಇಳಿಸ್ಕೊಳ್ಳಿ, ಪುನಃ 45 1s 45 ಆಯ್ತಾ. ಸೊ 495 45 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ. ಕ್ವಶನ್ ನಂಬರ್ 16ಗೆ ಆನ್ಸರ್ ಬಿ. ಕ್ವಶನ್ ನಂಬರ್ 16 ಇನ್ನೊಂದ್ಸಲ ಬ್ರೀಫ್ ಮಾಡ್ತೀನಿ ನೋಡಿ. 45 × 11 ಮಾಡಿದ್ರೆ 495 ಬರುತ್ತೆ ಆಯ್ತಾ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 17 ನೋಡಿ. ಕ್ವಶನ್ ನಂಬರ್ 17 ಏನು ಕೊಟ್ಟಿದ್ದಾನೆ ಅಂದ್ರೆ ಯಾವುದೋ ಒಂದು ವಿಲೇಜ್ ಅಲ್ಲಿ 2018ರಲ್ಲಿ ಪಾಪ್ಯುಲೇಷನ್ 9,54,052 ಇತ್ತಂತೆ ಆಯ್ತಾ. ಒಂದು ವರ್ಷ ಬಿಟ್ಕೊಂಡು 2019ರಲ್ಲಿ ಆ ವಿಲೇಜ್ ಅಲ್ಲಿ 9,86,963 ಆಯ್ತಂತೆ. ಹಾಗಾದ್ರೆ ಒಂದು ವರ್ಷದಲ್ಲಿ ಪಾಪ್ಯುಲೇಷನ್ ಎಷ್ಟು ಜಾಸ್ತಿ ಆಯ್ತು ಅಂತ ಕೇಳಿದ್ರೆ ಆಯ್ತಾ. ಜಸ್ಟ್ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಿ. 3ರಲ್ಲಿ 2 ಕಳೆದ್ರೆ 1, 6ರಲ್ಲಿ 5 ಕಳೆದ್ರೆ 1, ಇದರಲ್ಲಿ 9, ಪುನಃ 6ರಲ್ಲಿ 4 ಕಳೆದ್ರೆ 2, 8ರಲ್ಲಿ 5 ಕಳೆದ್ರೆ 3 ಆಯ್ತಾ. ಅಂದ್ರೆ ಒಂದು ವರ್ಷದಲ್ಲಿ 32,911 ಆಯ್ತು. ಆನ್ಸರ್ ಏನು ಬರುತ್ತೆ, ಆನ್ಸರ್ ಸಿ ಇದೆ. ಇಲ್ಲಿ ನೋಡಿ, ಕ್ವಶನ್ ನ ರೀಫ್ರೇಮ್ ಮಾಡಬೇಕು. ಇದು ವಿಲೇಜ್ ಅಲ್ಲಿ ಒಂದು ವರ್ಷದಲ್ಲಿ 32,911 ಪಾಪ್ಯುಲೇಷನ್ ಹೆಚ್ಚಾಗಲ್ಲ ಆಯ್ತಾ. ಇದನ್ನ ಯಾವ್ದಾರ ಸಿಟಿ ಅಂತ ಕೊಡ್ಬೇಕು ಆಯ್ತಾ, ಯಾವ್ದಾರ ಸಿಟಿ ಅಂತ ಚೇಂಜ್ ಮಾಡಬೇಕು ಕ್ವಶನ್. ಈ ರೀತಿ ಮಿಸ್ಟೇಕ್ಸ್ ಎಲ್ಲ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಆಯ್ತಾ. ಕ್ವಶನ್ ನಂಬರ್ 17ಗೆ ಆನ್ಸರ್ ಸಿ. ಕ್ವಶನ್ ನಂಬರ್ 18 ಅಲ್ಲಿ 2 ಸ್ಕ್ವೇರ್ದು ಡೈಮೆನ್ಷನ್ ಕೊಟ್ಟಿದ್ದಾನೆ. ಒಂದು ಸ್ಕ್ವೇರ್ದು ಡೈಮೆನ್ಷನ್ 8 ಸೆಂಟಿಮೀಟರು, ಇನ್ನೊಂದು ಸ್ಕ್ವೇರ್ದು ಡೈಮೆನ್ಷನ್ 12 ಸೆಂಟಿಮೀಟರ್ ಆಯ್ತಾ. ಇವೆರಡು ಸ್ಕ್ವೇರ್ದು ಡೈಮೆನ್ಷನ್ ಕೊಟ್ಬಿಟ್ಟು ಇದ್ರದ್ದು ಏರಿಯಾನ ಕಂಪೇರ್ ಮಾಡಿ ಅಂತ ಕೇಳಿದರೆ ಆಯ್ತಾ. ಇವೆರಡು ಸ್ಕ್ವೇರ್ದು ಏರಿಯಾನ ಕಂಪೇರ್ ಮಾಡಿ ಅಂತ ಕೇಳಿದರೆ ಆಯ್ತಾ. ನೋಡಿ, ಒಂದು ಡೈಮೆನ್ಷನ್ ಕೊಟ್ಟಿದ್ದಾನೆ, ಇನ್ನೊಂದು ಡೈಮೆನ್ಷನ್ 8 ಸೆಂಟಿಮೀಟರ್. ಸ್ಕ್ವೇರ್ ಅಂದ್ರೆ ಎಲ್ಲಾ ಡೈಮೆನ್ಷನ್ ಈಕ್ವಲ್ ಇರುತ್ತೆ. ಇದು 12 ಸೆಂಟಿಮೀಟರ್ ಆದ್ರೆ ಇದು 12 ಸೆಂಟಿಮೀಟರ್ ಆಗುತ್ತೆ. ಈಗ ಇವೆರಡರದ್ದು ಏರಿಯಾನ ಕಂಪೇರ್ ಮಾಡಬೇಕು ಆಯ್ತಾ. ಇದ್ರದ್ದು ಏರಿಯಾ ಎಷ್ಟು ಬರುತ್ತೆ, ಏರಿಯಾ ಅಂದ್ರೆ 8 × 8 64 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ ಆಯ್ತಾ. ಇದ್ರದ್ದು ಏರಿಯಾ ಎಷ್ಟು ಬರುತ್ತೆ, 12 × 12 144 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ರೇಷಿಯೋ ಫೈಂಡ್ ಔಟ್ ಮಾಡಿ. 64 / 144 ಆಯ್ತಾ. ಇದು 16 ಹೋಗುತ್ತೆ, ಮಗ್ಗಿ 16 ಹೋಗುತ್ತೆ. 16 4 64 64, 16 9 144 ಆಯ್ತಾ. ಆನ್ಸರ್ ಏನು ಬರುತ್ತೆ, 4/9 ಅಂದ್ರೆ 4:9 ಆಗುತ್ತೆ ಆಯ್ತಾ. ಆನ್ಸರ್ ಏನು ಬರುತ್ತೆ, ಆಪ್ಷನ್ ಡಿ ಆಗಿರುತ್ತೆ. ಕ್ವಶನ್ ನಂಬರ್ 19 ನೋಡಿ. ಕ್ವಶನ್ ನಂಬರ್ 19 ಏನು ಕೇಳಿದ್ದೇನೆ ಅಂದರೆ ಈ ಫಿಗರ್ನು ಫ್ರಾಕ್ಷನಲ್ಲಿ ರೆಪ್ರೆಸೆಂಟ್ ಮಾಡಬೇಕಂತೆ, ಇದನ್ನು ಫ್ರಾಕ್ಷನಲ್ಲಿ ರೆಪ್ರೆಸೆಂಟ್ ಮಾಡಬೇಕಂತೆ. ಈ ಶೇಡೆಡ್ ಪಾರ್ಟ್ ಇದೆಯಲ್ಲ, ಇದನ್ನು ಫ್ರಾಕ್ಷನಲ್ಲಿ ರೆಪ್ರೆಸೆಂಟ್ ಮಾಡಬೇಕಂತೆ. ಇದು ಅಷ್ಟೇ, ಶೇಡೆಡ್ ಪಾರ್ಟ್ನ ಫ್ರಾಕ್ಷನಲ್ಲಿ ರೆಪ್ರೆಸೆಂಟ್ ಮಾಡಿಬಿಟ್ಟು ಇವೆರಡರದ್ದು ಸಮ್ ಮಾಡಿ ಅಂತ ಕೇಳಿದರೆ, ಆ್ಯಡ್ ಮಾಡಿ ಅಂತ ಕೇಳಿದರೆ ಆಯಿತಾ. ಫಸ್ಟ್ ನೋಡಿ ಫ್ರಾಕ್ಷನು, ಟೋಟಲಾಗಿ ಎಷ್ಟು ಪೀಸಸ್ ಇದೆ, 1
2 3 4 5 6 7 8 9 10 11 12 ಆಯಿತಾ. ಟೋಟಲಾಗಿ 12 ಪೀಸಸ್ ಇದೆ ಆಯಿತಾ. ಅದರಲ್ಲಿ ಎಷ್ಟು ಶೇಡ್ ಆಗಿದೆ? 1 2 3 4 5 5 ಪಾರ್ಟು ಶೇಡ್ ಆಗಿದೆ ಆಯಿತಾ. 12ರಲ್ಲಿ 5 ಪಾರ್ಟು ಶೇಡ್ ಆಗಿದೆ. ಪ್ಲಸ್ ಅಂತ ಹಾಕೊಳ್ಳಿ ಆಯಿತಾ. ಇದರಲ್ಲಿ ಟೋಟಲ್ ಎಷ್ಟು ಪಾರ್ಟ್ ಇದೆ? 1 2 3 4 5 6 7 8 9 10 11 12 ಆಯಿತಾ. ಇದರಲ್ಲೂ ಅಷ್ಟೇ ಟೋಟಲಾಗಿ 12 ಪಾರ್ಟ್ ಇದೆ. 12 ಪಾರ್ಟಲ್ಲಿ ಎಷ್ಟು ಶೇಡ್ ಆಗಿದೆ? 12ರಲ್ಲಿ 3 ಕಳೆದ್ರೆ 9 ಶೇಡ್ ಆಗಿದೆ ಆಯಿತಾ. ನೋಡಿ 12 ಪಾರ್ಟಲ್ಲಿ 1 2 3 ಮೈನಸ್ ಮಾಡಿ 9 ಪಾರ್ಟು ಶೇಡ್ ಆಗಿದೆ. ಈಗ ಆ್ಯಡ್ ಮಾಡಿ, ಸಮ್ ಫೈಂಡ್ ಔಟ್ ಮಾಡಿ. ಡಿನಾಮಿನೇಟರ್ ಸೇಮ್ ಇರೋದ್ರಿಂದ ಡಿನಾಮಿನೇಟರ್ ಸೇಮ್ ಬರ್ಕೊಳ್ಳಿ. ಪ್ಲಸ್ ಇದೆ ಪ್ಲಸ್ ಬರ್ಕೊಳ್ಳಿ. ಈ ಕಡೆ 5 ಈ ಕಡೆ 9. 5 + 9 ಎಷ್ಟಾಗುತ್ತೆ? 5 + 9 14/12 ಇದೆ ಆಯಿತಾ. ಇದು ಆನ್ಸರು ಇಲ್ಲ. ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡ್ಕೋಬೋದು. ಫರ್ದರ್ ಸಿಂಪ್ಲಿಫೈ ಅಂದರೆ 2 7s 2 6 7/6 ಇದು ಆನ್ಸರು ಇಲ್ಲ. ಅದನ್ನು ಮಿಕ್ಸ್ಡ್ ಫ್ರ್ಯಾಕ್ಷನ್ ಆಗಿ ಕನ್ವರ್ಟ್ ಮಾಡಿ. ಇದನ್ನು ಅಂದರೆ 6ಇಂದ 7ನ ಡಿವೈಡ್ ಮಾಡಿ. 6 1s 6 ರಿಮೈಂಡರ್ 1 ಉಳ್ಕೊಳ್ಳುತ್ತೆ. ಅಂದರೆ ಇದನ್ನು ಫಸ್ಟ್ ಡಿನಾಮಿನೇಟ್ರಲ್ಲಿ ಏನಿದೆ ಅದನ್ನು ಬರ್ಕೊಳ್ಳಿ ಆಯಿತಾ. ರಿಮೈಂಡರ್ನ ಮೇಲೆ ಬರ್ಕೊಳ್ಳಿ, ಕೋಶೆಂಟ್ನ ಇಲ್ಲಿ ಬರ್ಕೊಳ್ಳಿ. ಆನ್ಸರ್ ಏನು ಬರುತ್ತೆ? 1 × 1/6 ಆಪ್ಷನ್ ಸಿ. ಕ್ವಶನ್ ನಂಬರ್ 20 ನೋಡಿ. ಕ್ವಶನ್ ನಂಬರ್ 20 ಏನು ಕೇಳಿದ್ದಾನೆ ಅಂದರೆ ಒಂದು ಕಂಪ್ನಿದು ಪ್ರಾಫಿಟ್ದು ಡೀಟೇಲ್ ಕೊಟ್ಟಿದ್ದಾನೆ ಆಯಿತಾ. ಒಂದು ಕಂಪ್ನಿದು ಪ್ರಾಫಿಟ್ಟು ಡೀಟೇಲ್, ಒಂದು ಕಂಪ್ನಿಲಿ ಎಷ್ಟೆಷ್ಟು ಲಾಭ ಆಗಿದೆ ಅಂತ. 2017ರಲ್ಲಿ 85 ಲಕ್ಷ ಲಾಭ ಆಗಿದೆ. 2018ರಲ್ಲಿ 65 ಲಕ್ಷ, 2019ರಲ್ಲಿ 100 ಲಕ್ಷ, 2020ರಲ್ಲಿ 50 ಲಕ್ಷ, 2021ರಲ್ಲಿ 90 ಲಕ್ಷ ಲಾಭ ಆಗಿದೆ ಅಂತೆ ಆಯಿತಾ. ಫೈನಲಾಗಿ ಏನು ಕೇಳಿದ್ದೇನೆ ಅಂದರೆ ವಾಟ್ ವಾಸ್ ದ ಡಿಫರೆನ್ಸ್ ಬಿಟ್ವೀನ್ ಪ್ರಾಫಿಟ್ ಇನ್ ಲ್ಯಾಕ್ ಅರ್ನ್ಡ್ ಬೈ ಎ ಕಂಪನಿ ಇನ್ 2018 ಆ್ಯಂಡ್ 2021 ಅಂತ ಕೊಟ್ಟಿದ್ದಾನೆ. ಹಾಗಂದರೆ 2018ರಲ್ಲಿ ಎಷ್ಟು ಲಾಭ ಆಗಿತ್ತು, 2018ರಲ್ಲಿ ಎಷ್ಟು ಲಾಭ ಆಗಿತ್ತು, 2021ರಲ್ಲಿ ಎಷ್ಟು ಲಾಭ ಆಗಿತ್ತು, ಇದ್ರದ್ದು ಪ್ರಾಫಿಟ್ಟು ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ ಆಯಿತಾ. ಡೈರೆಕ್ಟಾಗಿ 90 - 65 ಮಾಡಿ. 90 - 65 ಮಾಡಿದ್ರೆ 25 ಲ್ಯಾಕ್ ಬರುತ್ತೆ. 25 ಲ್ಯಾಕ್ ಅಂತ ಬರುತ್ತೆ ನೋಡಿ. 2021ನೇ ಇಸ್ವಿಲಿ 90 ಲಕ್ಷ ಲಾಭ ಆಗಿದೆ. 2018 ಇಸ್ವಿಲಿ 65 ಲಕ್ಷ ಆಗಿದೆ. ಇವೆರಡದ್ದು ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ ಆಯಿತಾ. 90ಲಿ 65ನ ಮೈನಸ್ ಮಾಡಿ 25 ಲ್ಯಾಕ್ ಬರುತ್ತೆ. ಆನ್ಸರು ಸಿ ಆಗುತ್ತೆ ಆಯಿತಾ. ಇನ್ನು ನಿಧಾನಕ್ಕೆ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ನೋಡಿ, 2021ನೇ ಇಸ್ವಿಲಿ 90 ಲಕ್ಷ ಲಾಭ ಆಗಿದೆ. 2018ನೇ ಇಸ್ವಿಲಿ 65 ಲಕ್ಷ ಲಾಭ ಆಗಿದೆ. ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಿ. 10ರಲ್ಲಿ 5 ಕಳೆದ್ರೆ 5, 8ರಲ್ಲಿ 6 ಕಳೆದ್ರೆ 2, 25 ಲಕ್ಷ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್.